Hello everyone. ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 34ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಎಬಿಸಿ ಯಲ್ಲಿ ಡಿ ಮತ್ತು ಇಗಳು ಎಬಿ ಮತ್ತು ಎಸಿ ಯ ಮಧ್ಯ ಬಿಂದುಗಳಾಗಿವೆ. ಬಿಸಿ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಆದರೆ ಡಿಇ ಯ ಉದ್ದ. ಸೊ ಆಯ್ಕೆ 2.5 ಸೆಂಟಿಮೀಟರ್, ಆಯ್ಕೆ ಬಿ 5 ಸೆಂಟಿಮೀಟರ್, ಆಯ್ಕೆ ಸಿ 10 ಸೆಂಟಿಮೀಟರ್, ಆಯ್ಕೆ ಡಿ 20 ಸೆಂಟಿಮೀಟರ್. ಸೊ ಇಲ್ಲಿ ಡಿ ನ ಮಧ್ಯಬಿಂದು ಆಗಿದೆ, ಯಾವುದು ಎಬಿ ಯ ಮಧ್ಯಬಿಂದು. ಇ ಏನಾಗಿದೆ, ಎಸಿ ಯ ಮಧ್ಯಬಿಂದು ಆಗಿದೆ. ಸೊ ಇಲ್ಲಿ ಮಧ್ಯಬಿಂದು ಪ್ರಮೇಯ ನಾವು ಉಪಯೋಗಿಸಿದ್ರೆ ಸೊ ಏನ್ ಹೇಳತ್ತೆ, ಇಲ್ಲಿ ಡಿಇ ಈಸ್ ಈಕ್ವಲ್ ಟು ಏನ್ ಹೇಳಿ, ಡಿಇ ಡಿಇ ಈಸ್ ಈಕ್ವಲ್ ಟು ಹಾಫ್ ಇಂಟು ಬಿಸಿ ಅಲ್ವಾ. ಹಾಗಾದ್ರೆ ಇಲ್ಲಿ ನಮ್ಗೆ ಇಲ್ಲಿ ಬಿಸಿ ಅಳತೆಯನ್ನ ಕೊಟ್ಟಿದ್ದಾರೆ. ಡಿ ಈಸ್ ಈಕ್ವಲ್ ಟು ಹಾಫ್ ಇಂಟು 10, 2 1 2 2 5 10. ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 5 ಸೆಂಟಿಮೀಟರ್ ಆಗುತ್ತೆ. ಓಕೆ, ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಬಿ ಆಯ್ಕೆ ಸರಿ ಆಗುತ್ತೆ. ಓಕೆ, ಥ್ಯಾಂಕ್ ಯು.